ಅದು ಅಂತಿಂಥ ಗ್ಯಾಂಗ್ ಅಲ್ಲ. ಅಮಾಯಕರನ್ನೇ ಟಾರ್ಗೆಟ್ ಮಾಡಿ ಕಮಿಷನ್ ಆಫರ್ ಕೊಡ್ತಿದ್ರು. ಹಣದ ರಾಶಿ ತೋರಿಸಿ ಖೆಡ್ಡಾಗೆ ಕೆಡುತ್ತಾ ಇದ್ರು. ಈ ಕ್ರಿಮಿಗಳ ಜಾಲವನ್ನ TV9 ಬಯಲಿಗೆಳೆದಿತ್ತು. ಪೊಲೀಸರಿಗೆ ಇದರ ಮಾಹಿತಿಯನ್ನೂ ನೀಡಿತ್ತು. ಇದೀಗ ಆ ಗ್ಯಾಂಗ್ ಬಲೆಗೆ ಬಿದ್ದಿದೆ. ಇದೇನ್ ಸಿನಿಮಾ ಅಲ್ಲ, ಯಾವುದೋ ವೆಬ್ ಸೀರೀಸ್ ಕೂಡ ಅಲ್ಲ. ನೀವು ನೋಡ್ತಿರೋದೆಲ್ಲ ರಿಯಲ್. ರೂಮ್ ತುಂಬಾ ಇರೋದೆಲ್ಲ 500-2000 ರೂಪಾಯಿ ನೋಟುಗಳು. ಆದ್ರೆ ಇದ್ಯಾವುದು ಅಸಲಿ ಅಲ್ಲ, ಅಪ್ಪಟ ನಕಲಿ. ಇಂಥ ದೊಡ್ಡ ನಕಲಿ ಗ್ಯಾಂಗ್ನ ಬುಡವನ್ನೇ ಅಲುಗಾಡಿಸಿರೋದು ನಿಮ್ಮ TV9. TV9 ರಹಸ್ಯ ಕಾರ್ಯಾಚರಣೆ. ನಕಲಿ ನೋಟಿನ ಗ್ಯಾಂಗ್ ಬಯಲು. ನಕಲಿ ನೋಟುಗಳ ರಾಶಿ ತೋರಿಸಿ ಅಸಲಿ ಹಣ ವಂಚಿಸ್ತಾ ಇದ್ದವರು ಬಲೆಗೆ. ಹೌದು, ಈ ರಾಶಿ ನೋಟುಗಳೆಲ್ಲ ನಕಲಿ. ನಗರದಲ್ಲಿ ಖೋಟಾ ನೋಟಿನ ರಾಶಿ ತೋರಿಸಿ ಜನರನ್ನ ಯಾಮಾರಿಸ್ತಿದ್ದ ಗ್ಯಾಂಗ್ನ ವಿಚಾರ TV9 ಕಿವಿಗೆ ಬಿದ್ದಿತ್ತು. ಬಳಿಕ 10 ದಿನ ಗ್ಯಾಂಗ್ ಜೊತೆ TV9 ನಿರಂತರ ಸಂಪರ್ಕ ಸಾಧಿಸಿದಾಗ ಖತರ್ನಾಕ್ ಖೋಟಾ ನೋಟಿನ ಕಹಾನಿ ಬಯಲಾಗಿತ್ತು. ನಾವು ನಮ್ಮ ದುಡ್ಡು ಸೆಕ್ಯೂರಿಟಿಗೋಸ್ಕರ ಕಟ್ಸ್ಕೊಂಡ್ವಿ. ಪೊಲೀಸರು ದುಡ್ಡು ಕೊಡ್ತೀವಿ, ಇಡೀ ಊರಿಗೆಲ್ಲ ದುಡ್ಡು ಕೊಡ್ತೀವಿ, ಊರಿಗೆಲ್ಲ ದುಡ್ಡು ಕೊಡ್ತೀವಿ. ಎಲ್ಲ ನಮ್ಮ ಸೆಕ್ಯೂರಿಟಿ ನಾವು ಮಾಡ್ತೀವಿ, ಅದಕ್ಕೋಸ್ಕರ ನಾವು ದುಡ್ಡು ತಗೊಂಡಿದ್ದೀವಿ. ನಕಲಿ ಗ್ಯಾಂಗ್ನ ಮಸಲತ್ತು TV9 ರಹಸ್ಯ ಕ್ಯಾಮೆರಾದಲ್ಲಿ ಸೆರೆಯಾಗಿತ್ತು. ಅಮಾಯಕ ಟ್ರಸ್ಟ್ಗಳಿಗೆ ವಂಚನೆ ಮಾಡ್ತಿದ್ದ ಕ್ರಿಮಿಗಳ ಕಳ್ಳಾಟ ಗೊತ್ತಾಗ್ತಿದ್ದಂತೆ TV9 ಕ್ರೈಮ್ ಬ್ಯೂರೋ ಟೀಮ್ ನಗರ ಪೊಲೀಸ್ ಆಯುಕ್ತರ ಗಮನಕ್ಕೆ ವಿಷಯವನ್ನ ತಂದಿತ್ತು. ಅಮಾಯಕ ಈ ಟ್ರಸ್ಟ್ನವ್ರು ಏನಿರ್ತಾರೆ ಅವರನ್ನು ನಂಬಿಸಿ ಪುಸಲಾಯಿಸಿ ಅವರಿಗೆ ಒಂದು ರೀತಿ ನಂಬಿಕೆ ಬರೋ ಹಾಗೆ ಮಾಡಿ ಈ ದೊಡ್ಡ ಮೊತ್ತದ ಖೋಟಾ ನೋಟುಗಳನ್ನು ಅವರಿಗೆ ತೋರಿಸಿ ಅವರುಗಳಿಗೆ ನಂಬಿಕೆ ಬರೋ ಹಾಗೆ ಮಾಡಿ ಅವರಿಂದ ಹಣ ಕೀಳ್ತಕ್ಕಂಥ ಒಂದು ಬೃಹತ್ ಜಾಲ. ಇದರ ಮಾಹಿತಿಯನ್ನು TV9 ಅವರು ನಮಗೆ ಕೊಟ್ಟಿದ್ದು. ಅದರ ಆಧಾರದ ಮೇಲೆ TV9 ಅವರು ಮತ್ತು ನಮ್ಮ CCBಯ ಪೊಲೀಸರು ರಹಸ್ಯ ಕಾರ್ಯಾಚರಣೆಯನ್ನು ಮಾಡಿ ಇದೊಂದು ವಂಚನೆಯ ಮೋಸದ ಜಾಲವನ್ನು ಬಯಲಿಗೆಳೆದಿದ್ದಾರೆ. TV9 ಮಾಹಿತಿ ಕೊಟ್ಟಿದ್ದು CCBಯ WPW ವಿಭಾಗದ ಧರ್ಮೇಂದ್ರ ಅವರು ತನಿಖೆಗಿಳಿದಿದ್ರು. ACP ಧರ್ಮೇಂದ್ರ ಕೂಡ TV9ಗೆ ಭೇಟಿ ಕೊಟ್ಟು ಮಾಹಿತಿ ಕಲೆ ಹಾಕಿದ್ರು. ಬಳಿಕ ಆರೋಪಿಗಳ ಬೆನ್ನು ಹತ್ತಿದ್ರು. ಈ ವೇಳೆ ಮಾಗಡಿ ರಸ್ತೆ ದಾಸರಳ್ಳಿ ಬಳಿಯ ಗೋಡೌನ್ನಲ್ಲಿ 31,90,00,000 ನಕಲಿ ನೋಟುಗಳ ರಾಶಿ ಪತ್ತೆಯಾಗಿತ್ತು. ಈ ಖೋಟಾ ನೋಟ್ ಗ್ಯಾಂಗ್ನ ಕ್ರಿಮಿಗಳು ಇವರೇ: ಕಿಶೋರ್, ತೀರ್ಥ, ಸುಧೀರ್, ವಿನಯ್ ಮತ್ತು ಚಂದ್ರಶೇಖರ್. ಟ್ರಸ್ಟ್ ಮತ್ತು NGO ನಡೆಸೋರನ್ನ ಟಾರ್ಗೆಟ್ ಮಾಡ್ತಿದ್ದ ಇವರು, ನಮ್ಮ ಬಳಿ ಬ್ಲಾಕ್ ಮನಿ ಇದೆ, ನೀವು 10% ವೈಟ್ ಮನಿ ಕೊಟ್ರೆ CSR ಫಂಡ್ ಲೆಕ್ಕದಲ್ಲಿ ಕಂಪನಿಗಳಿಂದ ಹಣ ಕೊಡಿಸ್ತೀವಿ ಅಂತ ಕಥೆ ಕಟ್ಟಿದ್ರು. ಎಷ್ಟರ ಮಟ್ಟಿಗೆ ಅಂದ್ರೆ 100 ಕೋಟಿ ಬೇಕಾದ್ರೂ ಕೊಡ್ತೀವಿ, ಹಣ ತೋರ್ಸಕ್ಕೆ 1% ಕಮಿಷನ್ ಕೊಡಬೇಕು ಅಂತ ನಂಬಿಸಿದ್ರು. 10 ನಿಮಿಷಗಳ ಅಂತರದಲ್ಲಿ ವಿಡಿಯೋ ಕಾಲ್ ಮಾಡ್ತಿದ್ರು. ಗುರುತಿನ ವಸ್ತುಗಳ ಜೊತೆಗೆ ಹಣದ ರಾಶಿ ತೋರಿಸಿ ಅಡ್ವಾನ್ಸು ಅಂತ ಹಣ ಪಡೆದು ವಂಚನೆ ಮಾಡ್ತಿದ್ರು. ಬೇರೆ ಅನೇಕ ಜನರಿಗೆ ಇದೇ ರೀತಿ ಮೋಸ ಮಾಡಿರ್ತಕ್ಕಂಥ ಒಂದು ಮಾಹಿತಿ ಇದೆ. ಅದರಿಂದ ಈಗಾಗಲೇ ನಾವು ಈ ರೀತಿ ಯಾರಾದರೂ ಮೋಸವನ್ನು ಹೋಗಿರ್ತಕ್ಕಂಥವ್ರು ಇದ್ದರೆ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದು ಅಂತ ಹೇಳಿ ಈಗಾಗಲೇ ಹೇಳಿದ್ದೇನೆ. ಹೇಳಬೇಕು ಅಂತ ಹೇಳಿದ್ರೆ ಇದು ಈ ರೀತಿಯ ಒಂದು ಮಾಹಿತಿ ಅಥವಾ ಗುಲ್ಲು ಮೊದಲಿಂದಲೂ ಖಚಿತ ಒಂದು ಸುಳಿವುಗಳು ಅಥವಾ ಖಚಿತ ಒಂದು ಇದು ಸಿಕ್ಕಿರಲಿಲ್ಲ. ಈಗ TV9 ಅವರ ಒಂದು ಸಹಕಾರದಿಂದ ಇದನ್ನು ಮಾಡಲಿಕ್ಕೆ ನಮಗೆ ಅನುಕೂಲ ಆಗಿದೆ. ಸದ್ಯ ಬಲೆಗೆ ಬಿದ್ದಿರೋ ಆರೋಪಿಗಳ ಬಳಿ 23 ಲಕ್ಷ ಅಸಲಿ ಹಣವನ್ನು CCB ವಶಕ್ಕೆ ಪಡೆದಿದೆ. ಈ ಗ್ಯಾಂಗ್ ಯಾರ್ಯಾರಿಗೆಲ್ಲ ವಂಚನೆ ಮಾಡಿದೆ ಅನ್ನೋದರ ಬಗ್ಗೆ ತನಿಖೆ ನಡೆಸ್ತಿದೆ. ಕಿರಣ್ HV ಜೊತೆ ಪ್ರಜ್ವಲ್, TV9 ಬೆಂಗಳೂರು.